ಯಾವುದೇ ಒಬ್ಬ ಮನುಷ್ಯನ ಹುಟ್ಟು ಅವನ ಕೈಲಿರಲ್ಲ. ಹುಟ್ಟು ಭಗವಂತ ನಮ್ಗೆ ಗೊತ್ತಿಲ್ಲದಂಗೆ ಹುಟ್ಟಿಸ್ಬಿಡ್ತಾನೆ. ಆಗ ನಮಗೆ ಒಂದು ಜಾತಕ ಬರುತ್ತೆ. ಆ ಜಾತಕದ ಪ್ರಕಾರ ನಮ್ಮ ಮನೆ ಬರಹ ನಿರ್ಧಾರ ಆಗುತ್ತೆ. ಇಲ್ಲಿ ನಾವು ಯಾವುದೇ ಕೆಲಸಗಳನ್ನ ಮಾಡಿಕೊಟ್ಟಾಗ ಪ್ರತಿಯೊಂದು ಕೆಲಸವೂ ಕೂಡ ತನ್ನದೇ ಆದ ಒಂದು ನಿರ್ದಿಷ್ಟವಾದ ಜಾತಕವನ್ನು ಸೃಷ್ಟಿ ಮಾಡುತ್ತೆ. ಅದು ನಿರ್ದಿಷ್ಟವಾದ ಉದ್ದೇಶವನ್ನು ಈಡೇರುತ್ತೆ. ಈಗ ಉದಾಹರಣೆಗೆ ಈ ಉಪನಯನ ಮುಹೂರ್ತ ಅಂದಾಗ ಉಪನಯನದಲ್ಲಿ ನಾವೇನು ಮುಹೂರ್ತ ಇಟ್ಟಿದ್ವಿ, ಆ ಮುಹೂರ್ತದಿಂದ ಒಂದು ಜಾತಕ ಕ್ರಿಯೇಟ್ ಆಯಿತು. ಆ ಮುಹೂರ್ತದ ಪ್ರಕಾರ ಏನು ಬಂತು ಅದೇ ಜಾತಕ. ಆ ಉಪನಯನ ಜಾತಕ ಏನು ಹೇಳುತ್ತೆ, ಇವನು ಉಪನಯನದ ಉದ್ದೇಶವನ್ನು ಈಡೇರಿಸಲ್ವಾ, ಅಥವಾ ಇವನು ಇಲ್ಲೇನಾದರೂ ಹಾಳು ಮಾಡ್ತಾನ, ಇದನ್ನು ಯಾವ ರೀತಿ ಮಾಡ್ತಾನೆ, ಯಾವ ರೀತಿ ಮಾಡಲ್ಲ, ಇದೆಲ್ಲವನ್ನ ಹೇಳುತ್ತೆ. ಕೆಲವರು ಉಪನಯನ ಆಗಿರುತ್ತೆ ಆದರೆ ಮಾಂಸ ತಿಂತಿರ್ತಾರೆ ಅಲ್ವಾ. ಮತ್ತು ಕೆಲವ್ರಿಗೆ ಉಪನಯನ ಆಗಿರುತ್ತೆ, ಹೆಸರಿಗೆ ಮಾತ್ರ ಜನವಾರ ಹಾಕಿರ್ತಾರೆ, ಅವ್ರಿಗೆ ಅನುಷ್ಠಾನಗಳು ಏನು ಮಾಡಲ್ಲ, ಸಂಧ್ಯಾ ವಂದನೆ ಏನು ಗೊತ್ತಿರಲ್ಲ, ಅವ್ರಿಗೆ ಗಂಧ ಗಾಳಿ ಏನಿರಲ್ಲ. ಅರ್ಥ ಆಯ್ತಾ? ಅಂದರೆ ಉಪನಯನ ಮಾಡಿದ್ರು ಆದರೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಉಪನಯನ ಆದ್ಮೇಲೆ ಮತ್ತೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾಕೆ ಮಾತಾಡಬೇಕು? ಜನವಾರ ಹಾಕಿದ್ದಾರೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಅಂದರೆ ಆ ಜಾತಕ ಹೇಳುತ್ತೆ, ಆ ಒಂದು ಉಪನಯನ ಮಾಡಿದ ದಿನದ ಜಾತಕ ಹೇಳುತ್ತೆ, ಇವನು ಧರ್ಮ ಪಾಲಿಸಲ್ವಾ, ಮೋಸ ಮಾಡ್ತಾನ ಧರ್ಮಕ್ಕೆ. ಹಾಗಾಗಿ ಅದೇ ಥರ ನೀವು ವಿವಾಹವನ್ನು ಮಾಡ್ತೀರಾ. ವಿವಾಹವನ್ನು ಮಾಡಿದಾಗ ಏನಾಗುತ್ತೆ ನೋಡಿ, ಅಲ್ಲಿ ಗಂಡು ಮತ್ತು ಹೆಣ್ಣಿಗೂ ಇಬ್ರಿಗೂ 2 ಸಪ್ರೇಟ್ ಜಾತಕ ಇರುತ್ತೆ. ವಿವಾಹ ಮಾಡಿದಾಗ ಏನಾಗುತ್ತೆ, ಇಬ್ಬರು ಸೇರಿದಾಗ ಏನು ಉತ್ಪತ್ತಿ ಆಯಿತು ಅದು ಇನ್ನೊಂದು ಹೊಸ ಜಾತಕ ಉತ್ಪತ್ತಿ ಆಗುತ್ತೆ. ವಿವಾಹ ದಿನದ ಮುಹೂರ್ತ ಏನಿರುತ್ತಲ್ಲ, ಅದು ಆ ಗಂಡು ಹೆಣ್ಣು ಸೇರಿದಾಗ ಏನು ಔಟ್ಪುಟ್ ಬರುತ್ತೆ ಅನ್ನೋ ಒಂದು ರಿಸಲ್ಟ್ ಹೇಳುತ್ತೆ. ಇವರಿಬ್ಬರು ಸೇರಿದಾಗ ಮನೆ ಹಾಳು ಮಾಡ್ತಾರ, ಮನೆ ಉದ್ಧಾರ ಮಾಡ್ತಾರ, ಎಲ್ಲರಿಗೂ ಕಿರುಕುಳ ಕೊಡ್ತಾರ, ಹಿಂಸೆ ಕೊಡ್ತಾರ, ಎಲ್ಲರಿಗೂ ಸಾಲ ಮಾಡ್ತಾರ, ಏನು ಮಾಡ್ತಾರೆ ಇಬ್ಬರು ಸೇರಿ ಏನು ಮಾಡ್ತಾರೆ ಅನ್ನೋದು ತೋರಿಸುತ್ತದೆ ಯಾವುದೋ ವಿವಾಹ ದಿನದ ಮುಹೂರ್ತದ ಜಾತಕ. ಈ ವೈಯಕ್ತಿಕ ಜಾತಕಗಳು ಹೇಳ್ತೇವೆ ನಮಗೆ, ಆದರೆ ಇಬ್ಬರು ಸೇರಿ ಏನು ಮಾಡ್ತಾರೆ ಅನ್ನೋದು ಬೇಕಲ್ಲ. ಆಗ ನಮಗೆ ತೋರಿಸೋದು ಯಾವುದಪ್ಪ ಅಂದರೆ ವಿವಾಹ ದಿನದ ಮುಹೂರ್ತದ ಜಾತಕ. ಅದು ಅವರು ಕೊನೆವರೆಗೂ ಯಾವ ರೀತಿ ಬದುಕ್ತಾರೆ, ಯಾವ ರೀತಿ ಬಾಳ್ತಾರೆ ಅನ್ನೋದು ಹೇಳುತ್ತೆ. ಹಾಗಾಗಿ ಇಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ನಾವೇನು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೋಗ್ತೀವಿ, ಆ ಮುಹೂರ್ತವನ್ನು ಇಟ್ಟಾಗ ಆ ಮುಹೂರ್ತ ದಿನ ಏನು ಕಾರ್ಯಗಳು ನಡೆದವು ಅದು ಒಂದೊಂದು ಹೊಸ ಜಾತಕವನ್ನು ಹುಟ್ಟಾಕುತ್ತೆ. ಆ ಜಾತಕದ ಪ್ರಕಾರ ಅವರು ಆ ಕರ್ಮಗಳಿಗೆ ಫಲಗಳನ್ನು ಅನುಭವಿಸ್ತಾರೆ. ಹಾಗಾಗಿ ನಾವು ಕೇರ್ಫುಲ್ಲಾಗಿ ಇದನ್ನು ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಕಳಿಸಿದ್ದೆ, ಗುರು ವಕ್ರ ಇದ್ದಾಗ ವಿವಾಹ ಆಗಬಾರ್ದು. ನಾನು ತುಂಬ ಜನ ಕೇಳಿದ್ದೀನಿ, ಇಲ್ಪ ಆಗಬಾರ್ದು ಅಂತ. ಇಲ್ಲ ಆಗಲೇಬೇಕು ಅಂತೇಳಿ ಹಾಗಿದುಂಟು. ಗೋಚಾರದಲ್ಲಿ ಗುರು ವಕ್ರ ಇದ್ದಾಗ ವಿವಾಹ ಆದಾಗ ಏನಾಗುತ್ತೆ, ಜಾತಕರು ಧರ್ಮವನ್ನು ಪಾಲಿಸಲ್ಲ. ಅಂದರೆ ನೋಡಿ, ಅಳಿಯನ ಧರ್ಮ ಪಾಲಿಸ್ಬೇಕು, ಸೊಸೆ ಧರ್ಮ ಪಾಲಿಸ್ಬೇಕಾಗತ್ತೆ. ಅಳಿಯ ಮತ್ತು ಸೊಸೆ ಎಲ್ಲಿವರೆಗೂ ಗುರು ವಕ್ರಿಯಾಗಿದ್ದ ಆವಾಗ ಅವರು ಚೆನ್ನಾಗಿರ್ತಾರೆ. ವಕ್ರತೆ ಆದ ತಕ್ಷಣ ಅವರು ಧರ್ಮವನ್ನು ಪಾಲಿಸಲ್ಲ. ಅಂದರೆ ವಿವಾಹ ಸಮಯದಲ್ಲಿ ಗುರು ವಕ್ರಿಯಾಗಿದ್ದರೆ ಅವರು ಜೀವನ ಪರ್ಯಂತ ಸೊಸೆಯ ಧರ್ಮವನ್ನು ಪಾಲಿಸಲ್ಲ, ಅಳಿಯನ ಧರ್ಮವನ್ನು ಪಾಲಿಸಲ್ಲ. ಮತ್ತು ಯಾಕೆ ಮಾಡಿದ್ರು ಅಂದರೆ ದುರಂಕಾರಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ಗುರು ವಕ್ರೇ ಆಗದೆ ಧರ್ಮವನ್ನು ಪಾಲಿಸ್ತಾ ಇರೋದಕ್ಕೆ ಅವರು ಹಿಂದಿನ ಜನ್ಮದಲ್ಲಿ ಧರ್ಮ ಪಾಲಿಸಿರಲ್ಲ, ಅದಕ್ಕೆ ಜಾತಕದಲ್ಲಿ ಗುರು ವಕ್ರೆ ಆಯಿತು. ಅದೇ ಥರ ನೀವು ಮದುವೆ ಸಮಯದಲ್ಲಿ ಏನಾದರೂ ಗುರು ವಕ್ರಿ ಇದ್ದರೆ ಅವ್ರು ಧರ್ಮ ಪಾಲಿಸಲ್ಲ, ಅಳಿಯನ ಧರ್ಮ ಪಾಲಿಸಲ್ಲ, ಸೊಸೆನ ಧರ್ಮ ಪಾಲಿಸಲ್ಲ. ಅದು ಜನಕ್ಕೇನೆಂದರೆ ಪ್ರಜ್ಞೆ ಇಲ್ಲ. ಅಯ್ಯೋ ಮದುವೆ ಆಗಬೇಕು, ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಬೆಳಗ್ಗೆ ಎದ್ರೆ ಗೋಳು ಅನುಭವಿಸ್ಬೇಕು, ಮತ್ತು ಅನುಭವಿಸ್ಲಿ ಅಂತ ನಾನು ಅನುಭವಿಸ್ಲಿ. ನೀನು ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೇನು, ನೀನು ಧರ್ಮವನ್ನು ಪಾಲಿಸಿ ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಿನ್ನನ್ನು ರಕ್ಷಿಸುತ್ತೆ. ಅವರು ಧರ್ಮಶಾಸ್ತ್ರದ ಪ್ರಕಾರ ಗುರು ವಕ್ರಿ ತ್ಯಾಗ ಆದಾಗ ಮದುವೆ ಆಗಿದ್ದರೆ ಹಳೆಯ ಧರ್ಮವನ್ನು ಪಾಲಿಸ್ತಿದ್ದ, ಸೊಸೆ ಧರ್ಮವನ್ನು ಪಾಲಿಸ್ತಿದ್ರು. ಧರ್ಮವನ್ನು ಪಾಲಿಸ್ಲಿಲ್ಲ ಅಲ್ಲ, ಧರ್ಮವನ್ನು ರಕ್ಷಿಸಲಿಲ್ಲ ಅಲ್ಲ. ಹಾಗಾಗಿ ಹಳೆಯ ಧರ್ಮ ಪಾಲಿಸಲ್ಲ, ಸೊಸೆ ಧರ್ಮ ಪಾಲಿಸಲ್ಲ. ತಪ್ಪೇನಿದೆ? ಅವ್ರು ಪಾಲಿಸ್ತಾ ಇರೋದ್ರಲ್ಲಿ ಕಿಂಚಿತ್ತೂ ದೋಷ ಇಲ್ಲ. ತಪ್ಪೆಲ್ಲ ಮಾಡಿದವ್ರದ್ದು, ಮಾಡಬೇಕಾದ್ರೆ ಪ್ರಜ್ಞೆ ಇಟ್ಕೊಂಡು ಮಾಡಬೇಕಾಯ್ತು. ಹೀಗೆ ಯಾವುದೇ ಒಂದು ಘಟನೆಗಳು ನಡಿಬೇಕಾದ್ರೆ ಆ ಘಟನೆಗಳು ನಡಿಬೇಕಾದ್ರೆ ಆ ಒಂದು ನೀವು ಏನು ಒಂದು ಉತ್ತಮ ಶುಭ ಕಾರ್ಯಗಳನ್ನ ಮಾಡ್ತಿರ್ತೀರಿ, ಆ ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಏನು ಒಂದು ಗ್ರಹಗತಿಗಳಿತ್ತು, ಆ ಗ್ರಹಗತಿಗಳು
ಆ ಶುಭ ಕಾರ್ಯಕ್ರಮದ ಅಂತಿಮವರೆಗೂ ಅವು ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ, ಪ್ರಭಾವ ಬೀರ್ತಿರ್ತವೆ. ಹಾಗಾಗಿ ನೀವು ಪ್ರತಿಯೊಂದು ಶುಭ ಕಾರ್ಯಕ್ರಮದಲ್ಲೂ 2 ದೃಷ್ಟಿಕೋನ ಇಟ್ಕೋಬೇಕಾಗತ್ತೆ. ಒಂದು ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮದುವೆ ಇರ್ಬೋದು, ನಾಮಕರಣ ಇರ್ಬೋದು, ಮುಂಜಿ ಇರ್ಬೋದು, ಯಾವ್ದಾರ ಇರ್ಬೋದು, ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅದಕ್ಕೆ ಮುಹೂರ್ತ ಬೇಕು. ಮತ್ತು ಎರಡನೇದಿರುತ್ತೆ, ಅದು ಆ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅದು ಅಂತಿಮವರೆಗೂ ಅದು ಉದ್ದೇಶ ಈಡೇರಬೇಕು. ಯಾವ ಕಾರಣಕ್ಕೂ ಉದ್ದೇಶದಲ್ಲಿ ಫೇಲ್ ಆಗಬಾರ್ದು. ಈ 2 ಉದ್ದೇಶ ಆದರೆ ಮೂರನೇ ಉದ್ದೇಶ ಏನಂದರೆ ಮುಹೂರ್ತ. ನಾವು ಜಾತಕದಲ್ಲಿ ಏನೆಲ್ಲ ದೋಷಗಳಿದ್ದೋ ಆ ದೋಷ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಮುಹೂರ್ತಗಳನ್ನ ಇಡಬೇಕಾಗತ್ತೆ. ಆ ದೋಷ ನಿವಾರಣೆ, ಜಾತಕದಲ್ಲಿ ಏನೋ ಅವ್ರಿಗೆ ದೋಷಗಳಿರ್ತವೆ, ಆ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಮುಹೂರ್ತಗಳನ್ನ ನಾವು ಇಡಬೇಕಾಗತ್ತೆ. ಜಾತಕದಲ್ಲೇನೋ ಒಂದು ಕೆಟ್ಟ ಯೋಗಗಳಿರ್ತವೆ. ಈಗ ವಿಚ್ಛೇದನ ಯೋಗ ಅಂತಿರುತ್ತೆ, ವಿದುರ ಯೋಗ ಅಂತಿರುತ್ತೆ, ವಿಧವ ಯೋಗ ಅಂತಿರುತ್ತೆ. ಈ ಯೋಗಗಳನ್ನು ನಾವು ಕೆಟ್ಟ ಯೋಗಗಳನ್ನು ನಿವಾರಿಸೋದಕ್ಕೆ ಪೂರಕವಾಗಿ ಮುಹೂರ್ತಗಳನ್ನ ಇಡಬೇಕಾಗತ್ತೆ. ಈ 3 ದೃಷ್ಟಿಕೋನದಿಂದ ನಾವು ಮುಹೂರ್ತಗಳನ್ನ ಇಡಬೇಕಾಗತ್ತೆ.